ಉಪಚುನಾವಣೆಯಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸುವುದು ಶತಸಿದ್ಧ. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವುದಿಲ್ಲ ಎಂದು ಜೆಡಿಎಸ್ ಮುಖಂಡ ಜಿ ಜಯರಾಮಯ್ಯ ಘೋಷಿಸಿದ್ದಾರೆ. ಹಿರಿಯೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ 3 ಚುನಾವಣೆಯಲ್ಲಿ ಪಕ್ಷ ಹಾಗೂ ನಾಯಕರಿಗಾಗಿ ತ್ಯಾಗ ಮಾಡಿದ್ದೇನೆ. ಈ ಬಾರಿ ಮಾತ್ರ ಚುನಾವಣಾ ಕಣದಲ್ಲಿ ಉಳಿಯುವುದು ಖಚಿತ ಎಂದು ಸ್ಪಷ್ಟಪಡಿಸಿದರು. ಕಳೆದ 20 ವರ್ಷಗಳಿಂದ ಹಿರಿಯೂರಿನ ಜನರೊಂದಿಗೆ ಬೆರೆತು ಕೆಲಸ ಮಾಡಿದ್ದು ಉಪಚುನಾವಣೆಗೆ ಸಂಪೂರ್ಣ ಸಿದ್ಧನಾಗಿದ್ದೇನೆ ಎಂದು ಜಯರಾಮಯ್ಯ ಹೇಳಿದರು. ನಮ್ಮ ಜನಾಂಗ ಏನು ಹೇಳ್ತದೆ ಅಂತ ನೋಡಿ ನಾನೆಲ್ಲರನ್ನು ಕೇಳಿ ನಾನು 5 ವರ್ಷ ಇದ್ದಂಗೆ ನಾನು ಸಂಘಟನೆ ಸ್ಟಾರ್ಟ್ ಮಾಡಿದೆ. ಅವರಿಲ್ಲ ಅಂದಿದ್ದಕ್ಕೆ ನಾನು ಸಂಘಟನೆ ಸ್ಟಾರ್ಟ್ ಮಾಡಿ ನಾನು JDS ಪಕ್ಷದಿಂದ ನಾನು ಈ ಸಾರಿ ನಮ್ಮ JDS ಪಕ್ಷದಿಂದ ನಮ್ಮ ನಾಯಕರು ಕುಮಾರಣ್ಣರು ನೋಡೋಣಪ್ಪ ನೀನು ಸಂಘಟನೆ ಮಾಡು ಅಂತ ಹೇಳಿದ್ದಾರೆ. ನನಗಾಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ನೋಡೋಣ ನೀನು ಸಂಘಟನೆ ಮಾಡ್ತಾ ಇದೆಯಲ್ಲ, ಈಗಿಂದ ಮಾಡ್ತಾ ಇದೆಯಾ, ನೀನು ಮಧ್ಯದಿಂದ ಮಾಡ್ಕೊಂಬಂದಿದೆಯಾ ಮಾಡು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ತಮ್ಮಲ್ಲಿ ಒಂದೇ ಒಂದು ಈ ಸರಿ ನಾನು ಎಲೆಕ್ಷನ್ ಆಡೋದು ಖಚಿತ. ನಾನಾಗಲೇ ಯಾಕಪ್ಪ ಅಂದರೆ ನಾನು 40ನೇ ವಯಸ್ಸಲ್ಲಿ ಹಿರಿಯೂರಿಗೆ ಬಂದೆ. ಈಗ ನನಗೆ 60 ವಯಸ್ಸಾಯಿತು. ನಾನು ಈ ಸರಿ ಡಿಸೈಡ್ ಮಾಡಿದ್ದೀನಿ. ಆಮೇಲೆ ಈ ಬೈ ಎಲೆಕ್ಷನ್ನ ನಾನು ಕನ್ಸಲ್ಲೂ ಸಹ ಕಂಡಿರಲಿಲ್ಲ, ನಮ್ಗೆ ಗೊತ್ತೂ ಇರಲಿಲ್ಲ. ಇದೇನು ಅಚಾನಕವಾಗಿ ಬಂದುಬಿಡ್ತು. ನಾನು ಇನ್ನೂ 2 ವರ್ಷ ಇದೆಯಲ್ಲ, ಆಯಿತು ಕುಮಾರಣ್ಣ ಹತ್ರ ಹೋಗೋಣ ಅಂದ್ಕೊಂಡೇ ಬಂದೆ. ಅಚಾನಕ್ ಬಂದಾಯಿತು. ಈಗ ಅದಕ್ಕೆ ನಾನು ಅಂತ ಇದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಈಗ ನೀವು ಡಿ ಮಂಜುನಾಥ್ ಹೋದ ನಂತರ ಇಲ್ಲಿ ಪರ್ಸೆಂಟೇಜ್ ನೋಡಿ, ನಾನು ಹೇಳಲ್ಲ, ತಮಗೆ ಗೊತ್ತಿದೆ ಮಾಧ್ಯಮದವರಿಗೆ ಯಾವ ಜನಾಂಗಕ್ಕೆ ಎಲ್ಲಿ ಹೆಂಗೆ ಕೊಟ್ಟರೆ ಆಗುತ್ತೆ ಅನ್ನೋದು ತಾವು ನೋಡಬೇಕು, ಪರ್ಸೆಂಟೇಜ್ ನೋಡಬೇಕು. ಇಲ್ಲಿ ಕೃಷ್ಣಪ್ಪರು ಬಂದಾಗ 78,000 ಓಟ್ ತಗೊಂಡಿದ್ದಾರೆ. ಯಾಕೆ ಗೊತ್ತಾ, ಇಲ್ಲಿ ನಾನು ಆಗಲೇ ಕುಮಾರಣ್ಣವ್ರಿಗೆ 100 ಸಾರಿ ಹೇಳಿದ್ದೀನಿ, ಒಂದೇ ಕೈ ಆದರೆ ಆಗಲ್ಲ, 2 ಕೈ ಜೋಡಿಸ್ಬೇಕು, ದಯವಿಟ್ಟು ಕೊಡಿ, ನಾನು ಗೆದ್ಕೋಬರ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಈ ಸಾರಿ ಕುಮಾರಣ್ಣವ್ರು ಆಯ್ತು ನೋಡೋಣ, ನೀವು ಸಂಘಟನೆ ಮಾಡಪ್ಪ ಅಂತ ಹೇಳಿದ್ದಾರೆ. ನಾನು ಈ ಸಾರಿ JDS ಪಕ್ಷ ನನಗೆ ಟಿಕೆಟ್ ಕೊಡ್ತಾರೆ. ನಾನು ಈ ಸರಿ ಚುನಾವಣೆ ಆಡೋದು ಖಂಡಿತ. ಅದಕ್ಕೋಸ್ಕರ ತಮ್ಮ ಮಾಧ್ಯಮದ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ. ನಮ್ಮ ಈರಣ್ಣರಾಗಲೇ ಹೇಳಿದ್ರು, ಈಗ ಹೇಳಿದ್ರು, ಜಯರಾಮಣ್ಣವರು ಬರ್ತಾರೆ, ಎಲೆಕ್ಷನ್ ಟೈಮಲ್ಲಿ ಮಾಯ ಆಗಿಬಿಡ್ತಾರೆ ಅಂತ ನಮ್ಮ ಹಿರಿಯೂರು ತಾಲೂಕು ಜನ ನನ್ನ ಒತ್ತಿ ಕೇಳ್ತಾ ಇದ್ದಾರೆ. ನಿಮ್ದು ಎಲ್ಲ ಗುಣ ಸರಿ, ಎಲ್ಲ ಖರ್ಚು ಮಾಡ್ತೀರಾ, ಈ ಹಿರಿಯೂರಿಗೆ ಯಾರು ಈ ಥರ ಖರ್ಚು ಮಾಡೋದಿಲ್ಲ. ಮಿನಿಸ್ಟ್ರು ಸಹ ಹೇಳ್ತಾರೆ, ಜಯರಾಮ್ ನಿಲ್ತಿರ್ತಾರೆ, ಇಷ್ಟೊಂದು ಥರ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ದಾರೆ. ನನ್ನ ಒಂದು ಜನ ನೀವು ಎಲೆಕ್ಷನ್ ಟೈಮಲ್ಲಿ ಮಾಯ ಆಗಿಬಿಡ್ತೀರಾ ಅನ್ನೋ ಒಂದು ಸುದ್ದಿ ಇದೆ. ನಾನು ಯಾಕೆ ಎಲೆಕ್ಷನ್ ಟೈಮಲ್ಲಿ ಮಾಯ ಆದೆ ಅಂದರೆ 2013ರಲ್ಲಿ ನಮ್ಮ ಕೃಷ್ಣಪ್ಪರು, ನಮ್ಮ ಸಮಾಜದ ಹಿರಿಯರು, ಅವ್ರು ಬಂದು ನಾನು ಜನಾಂಗಕ್ಕೆ ತೊಂದರೆ ಕೊಡಬಾರ್ದಲ್ಲ ಅಂತ ನಾನು ಹಿಂದೆ ಸರಿದೆ. 2018ರಲ್ಲಿ ನಮ್ಮ ಪೂರ್ಣಿಮಾ ಮೇಡಮ್ ಅವ್ರು ಬಂದು ಅವ್ರಿಗೂ ಸಹ ನಾನು ತೊಂದರೆ ಕೊಡಬಾರ್ದಲ್ಲ ಅಂತೇಳಿ 2023ರಲ್ಲಿ ಕುಮಾರಣ್ಣರು ನನಗೆ JDS ಟಿಕೆಟ ಕ್ಲಿಯರ್ ಮಾಡಿದರು. ಯಶೋಧರಣ್ಣರಿಗೂ ಗೊತ್ತಿದೆ, ನಮ್ಮ ಇಲ್ಲಿ ಎಲ್ಲ JDS ಲೀಡ್ರುಗಳು ಕುಮಾರಣ್ಣ ಹತ್ರ ಹೋಗಿ ಬೇಡ, ಈ ಸರಿ ಪೂರ್ಣಿಮಾ ಮೇಡಮ್ ಅವರು ಇದ್ದಾರೆ, ಪೂರ್ಣಿಮಾರು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ, ಅವ್ರು ಹಾಲಿ MLA ಇದ್ದಾರೆ, ಅವ್ರು ಎಲೆಕ್ಷನ್ ಈಗ ಇದ್ದಾರೆ, ಕಣದಲ್ಲಿದ್ದಾರೆ, ನೀವು ಆ ಜನಾಂಗಕ್ಕೆ ತೊಂದರೆ ಮಾಡಬೇಡಿ, ನಮ್ಮ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳಿ ನಮ್ಮ ಯಶೋಧರಣ್ಣರು ರವೀಂದ್ರಪ್ಪರಿಗೆ ಟಿಕೆಟ್ ಕೊಡ್ಸಿದ್ರು. ನನಗೆ ಕೊಟ್ಬಿಟ್ಟಿರು ಹಾಲಿಗೆ ಕುಮಾರಣ್ಣರು. ಆವಾಗ ನಮ್ಮ ಯಶೋಧರಣ್ಣವರು ಈ ಥರ ಹೇಳಿ ಟಿಕೆಟು ಕೊಡಲಿಲ್ಲ ನನಗೆ. ನಾನು ಹಿಂದೆ ಸರಿದೆ. ಮತ್ತು ನಮ್ಮ ಪೂರ್ಣಿಮರು ಸೋತರು. ಇಲ್ಲಿ ಜನಾಂಗದಲ್ಲಿ ನಾನು ಪ್ರತಿ ವರ್ಷ ನಾನು ಸಂಘಟನೆ ಮಾಡ್ಕೊಂಡು ಬರ್ತಾಯಿದ್ದೆ. ಸೋತ ನಂತರ